ಜೈ ಹಿಂದ್ ಆಲ್ ಎವ್ರಿವನ್. ಇವತ್ತು ನೋಡ್ಕೊಡ್ರಿ ಈಗ ಮಾಡಿರ್ತಕ್ಕಂಥ ಲೈವ್ ಆಗಿ ವಿಡಿಯೋ. ಇಲ್ಲಿ ನೋಡ್ಕೊಡ್ರಿ ಸ್ಟಾರ್ಟ್ ಬಿಟ್ಟಿದ್ದಾರೆ. ಈಗ ಅಲ್ಲಿನ ರನ್ನಿಂಗ್ ಸ್ಟಾರ್ಟ್ ಆಯಿತು. ಟೈಮಿಂಗ್ ಟೋಟಲ್ ನೋಡ್ಕೊಳ್ಳಿ. ಆರಾಮ್ಸಾಗಿ ಓಡ್ತಾ ಇದ್ದಾರೆ. ಯಾರು ಕೂಡ ನೀವೇನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಫಸ್ಟ್ ಓಡ್ತಿರ್ತಕ್ಕಂಥ ಸ್ಟೂಡೆಂಟ್ಗಳು ಬಹಳಷ್ಟು ಸ್ಪೀಡ್ ಮಾಡ್ತಾ ಇದ್ದಾರೆ. ನೀವೇನು ಸ್ಪೀಡಾಗಿ ಹೋಗ್ತಾ ಇದ್ದಿರಲ್ಲ, ಸೊ ಹಿಂದೆ ಬರ್ತಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಬಹಳಷ್ಟು ತೊಂದರೆಗಳಾಗ್ತವೆ. ಅಂದ್ಕೊಟ್ರೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಗ್ರೂಪ್ಗಳನ್ನು ಇಟ್ಕೊಂಡು ಓಡ್ತಾ ಇದ್ದೀರಾ, ಬಟ್ ಸ್ಪೀಡ್ ಆಯಿತು ನಿಮ್ಮದು ಫಸ್ಟ್ನೇ ರೌಂಡು. ನೋಡ್ಕೋಬೋದು ಯಾವ ಥರ ಸ್ಪೀಡ್ ಓಡ್ತಾ ಇದ್ದಾರೆ. ಲಾಸ್ಟಿನ ಮಟ್ಟ ನೋಡ್ಕೊತಾ ಹೋಗೋಣ. ಅಂದರೆ ಎಷ್ಟು ಟೈಮಿಂಗ್ನಲ್ಲಿ ಹಿಡಿತಾರೆ, ಗ್ರೂಪ್ 1 ಎಷ್ಟು ಜನ ಹಿಡಿತಾ ಇದ್ದಾರೆ, ಗ್ರೂಪ್ 2 ಎಷ್ಟು ಜನ, ಥರ್ಡ್ ಅದೆಲ್ಲನೂ ಕೂಡ ಕವರಪ್ ಆಗುತ್ತೆ. ನೋಡ್ಕೊಳ್ಳಿ, ಚೆನ್ನಾಗಿ ಓಡ್ತಾ ಇದ್ದಾರೆ ಆಲ್ಮೋಸ್ಟ್. ಓಕೆ, ಯಾರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಆರಾಮ್ಸಾಗಿ ಸೊ ಮಳೆ ಆಗಿದೆಯಪ್ಪ ಅಂತಂದ್ರೂ ಕೂಡ ಗ್ರೌಂಡಿಗೆ ಏನೂ ಕೂಡ ತೊಂದರೆ ಇಲ್ಲ. ಆರಾಮ್ಸೆ ಸ್ಟೆಪ್ಪನ್ನು ಇಡ್ಬೋದು. ಏನು ಬೇರೆ ಥರದ ಕೇಕತ್ತಿತ್ತು, ಸೊ ಆ ಥರ ಏನಿಲ್ಲ. ಆರಾಮ್ಸೆ ಫ್ರೀಯಾಗಿ ಓಡ್ತಾ ಇದ್ದಾರೆ ನೋಡ್ಬೋದು. ಪ್ರತಿಯೊಬ್ಬರು ಕೂಡ ವೈಟ್ ಟಿ ಶರ್ಟ್ ಯಾರಾದರೂ ಬಂದಿರಲಿಲ್ಲಪ್ಪ ಅಂತಂದರೆ ಕಂಪಲ್ಸರಿಯಾಗಿ ಇಲ್ಲಿ ನಿಯರ್ ಬಂದಿರ್ತಕ್ಕಂಥ ಸೈಬರ್ ಸಿಟಿಯ ನೆಕ್ಸ್ಟ್ ನೀವು ಕಪ್ಪಡೆ ಅರ್ಬಿಯಲ್ಲಿ ತೊಗೊಳ್ಬೇಕು. ಕಂಪಲ್ಸರಿಯಾಗಿ ವೈಟ್ ಶರ್ಟ್ ಏನೇನನ್ನು ತೊಗೊಳ್ಬೇಕು. ಆಲ್ಮೋಸ್ಟ್ ನೀವು ಯಾವ ಥರ ಊರಲ್ಲಿ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಇಲ್ಲಿ ಕೂಡ ಅದೇ ಥರನಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ನೀವೇನಾದರೂ ಊರಲ್ಲಿ ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಶೂಸ್ ಕಳೆದು ಓಡೋದ್ರಿಂದ ತೊಂದರೆ ಆಗುತ್ತೆ. ನೀವು ಶೂಸ್ ಹಾಕೊಂಡು ಓಡ್ಲಾರು ಕೂಡ ಈ ಶೂಸ್ ಹಳ್ಳ ನಡುತ್ತೆ ಅಂತ ಹೇಳಿಕೊಂಡು ಶೂಸ್ ಹಾಕೊಳ್ಳೋದಕ್ಕೆ ಮಾಡೋಕ್ಕೆ ಹೋಗ್ಬಿಟ್ಟು ನೀವು ಯಾವ ಥರ ಅಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿರಲ್ಲ, ಸೊ ಅದೇ ಥರನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡ್ಕೊಡ್ರಿ, ಸೆಕೆಂಡ್ ಗ್ರೌಂಡ್ ಸ್ಟಾರ್ಟ್ ಆಗಿದೆ. ಸೆಕೆಂಡ್ ರೌಂಡ್ ಅಂತಂದ್ರೂ ಕೂಡ ಭಾಳಷ್ಟು ಡಿಸ್ಟೆನ್ಸ್ ಕೊಡ್ತಾ ಇದ್ದಾರೆ. ಯಾವತ್ತೂ ಟೀಮಾಗಿ ಓಡ್ತಾ ಇದ್ರಪ್ಪ ಅಂತಂದರೆ ಏನೂ ಕೂಡ ತೊಂದರೆ ಇಲ್ಲ. 6-15 ಸೆಕೆಂಡ್ ಮಟ್ಟನೂ ಹಿಡಿಬೋದು. ನೀವೆಷ್ಟು ಗ್ಯಾಪ್ ಕೊಟ್ಟು ಓಡ್ತಿರಲ್ಲ, ಸೊ ಅವ್ರಿಗೆ ಏನು ಅನ್ಸುತ್ತಪ್ಪ ಅಂದರೆ ಜಾಸ್ತಿ ಜನ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಅವ್ರು ಆದಷ್ಟು ಬೇಗನೆ ಲಾಸ್ಟಿಗೆ ಫಿನಿಶಿಂಗ್ ಏನು ಮಾಡ್ತಿರ್ತಾರಲ್ಲ, ಫಿನಿಶಿಂಗ್ ಮಾಡೋ ಟೈಮಲ್ಲಿ ಜಾಸ್ತಿ ಗ್ರೂಪಾಗಿ ಓಡ್ರಿ. ಗ್ರೂಪ್ನಲ್ಲಿ ಎಷ್ಟು ಜನ ಇರ್ತಾರಲ್ಲ ಅಷ್ಟೊಂದು ತೊಗೊಳ್ಬೇಕಾಗುತ್ತೆ. ಅಕಸ್ಮಾತ್ ಡಿಸ್ಟೆನ್ಸಿಗೆ ನೋಡ್ಕೊಳ್ಳಿ, 2 ಮಾರು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ಅಲ್ಲಿಗೆ ಹಗ್ಗ ಹೋಗೋದು ಕ್ಲೋಸ್ ಮಾಡೋಕ್ಕೆ ಚಾನ್ಸಸ್ ಇರ್ತದೆ. ಇದು ಫಸ್ಟ್ನೇ ಗ್ರೂಪು, ಅಂದರೆ ಇದು ಬಿಟ್ಟಿರ್ತಕ್ಕಂಥದ್ದು ಫಸ್ಟ್ನೇ ಗ್ರೂಪ್ ಇವತ್ತು ಮಾರ್ನಿಂಗ್. ಯಾಕಂದರೆ 8ನೇ ತಾರೀಕು ಇವತ್ತಿನ ಸ್ಟಾರ್ಟ್ ಆಗಿದ್ದಲ್ಲ, ಸೊ ಆಲ್ಮೋಸ್ಟ್ ಆಲ್ ಶಿವಮೊಗ್ಗ ಮತ್ತು ರಾಯಚೂರದಲ್ಲಿ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ರ್ಯಾಲಿ ಪ್ರಕಾರ ನೋಡಿದರೆ ಅಲ್ಲೆಲ್ಲ ಏನು ಮಾಡಿದ್ರಪ್ಪ ಅಂತಂದರೆ ಇನ್ನೂ ಕತ್ತಾಯಿತ್ತು. ಆ ಟೈಮಲ್ಲೇ ಬಿಟ್ಟಿದ್ರು. ಈಗ ಆರಾಮ್ಸಾಗಿ ರನ್ನಿಂಗನ್ನು ಬಿಡ್ತಾ ಇದ್ದಾರೆ. ಯಾವುದೇ ಥರನಾದಂಥ ಪ್ರೆಷರ್ ಕೂಡ ಇಲ್ಲ. ಮೊದಲಿಗೆ ಯಾವ ಥರ ಓಪನ್ ರ್ಯಾಲಿ ನಡೆದಿತ್ತಲ್ಲ ಆ ಥರ ಏನೂ ಪ್ರೆಷರ್ ಇಲ್ಲ. ಆರಾಮ್ಸಾಗಿ ಓಡ್ಬೋದು ಎಲ್ಲರೂ ಕೂಡ. ಇಲ್ಲಿ ನೋಡ್ಕೋಬೋದು, ಇವರು ಟೋಟಲಿ ಗ್ರೂಪ್ ಇದೆ. ಈಗ ಫಸ್ಟ್ 2 ರೌಂಡ್ ಕಂಪ್ಲೀಟ್ ಆಯಿತು. 2 ರೌಂಡ್ 3ನೇ ಗ್ರೂಪ್ ಪ್ರತಿಯೊಂದು ನಿಮಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ಮತ್ತು ಯಾರೆಲ್ಲ ಬರ್ತಾ ಇದ್ದಿರಲ್ಲ, ಸೊ ನಾಳೆ ಆಯಿತು ಮತ್ತು ಇವತ್ತಿರ್ತಕ್ಕಂಥವ್ರು ಆರಾಮ್ಸೆ ಕೂಲಾಗಿರಿ. ಯಾವತ್ತೂ ರೆಸ್ಟ್ ಮಾಡಿರಿ. ಅಡ್ವಾನ್ಸಾಗಿ 1 ಡೇ ಬಂದು ರೆಸ್ಟ್ ಆಗಬೇಕಾಗುತ್ತೆ. ಯಾಕಂದರೆ ನಿನ್ನೆ ಮಳೆ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಜನಕ್ಕೆ ಸ್ಟೇ ಆಗೋಕ್ಕೆ ತೊಂದರೆಗಳಾಯಿತು. ಆಲ್ಮೋಸ್ಟ್ ಆಲ್ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ. ಸೊ ಗೌರ್ಮೆಂಟಿಂದ ಕೊಟ್ಟಿರ್ತಕ್ಕಂಥ ಸ್ಟೇ ಇರೋಕ್ಕೆ ನಾನು ನಿಮ್ಗೆ ಇವತ್ತು ಅದ್ರ ಬಗ್ಗೆನೇ ಲೈವ್ ಆಗಿ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ಎಲ್ಲಿ ಹೋಗಬೇಕು, ಯಾವ ಥರ ಹೋಗಬೇಕು, ರೈಲ್ವೆ ಸ್ಟೇಷನ್ ಆಯಿತು, ಬಸ್ ಸ್ಟ್ಯಾಂಡ್ ಹತ್ರ ಆಯಿತು, ಅಲ್ಲಿ ಊಟದ ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ ಸೊ ಪ್ರತಿಯೊಂದು. ಓಕೆ, ಇವತ್ತೇನಾದರೂ ಫಿಸಿಕಲ್ ಪಾಸ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಮೆಡಿಕಲ್ಗೆ ಕೂಡ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಗಮನ ವಹಿಸಬೇಕಾಗುತ್ತೆ. ಸಪ್ರೇಟಾಗಿ ರೂಮ್ ಮಾಡ್ಕೊಂಡು ಕೇಸಂದ್ರೆ ಸೊ ಮೆಡಿಕಲ್ ಸ್ವಚ್ಛತೆ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವೇನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಮೆಡಿಕಲ್ನಲ್ಲಿ ಕೂಡ ಎಷ್ಟೋ ಜನ ಕರೆಕ್ಟಾಗಿ ಹೋಗಿಲ್ಲಪ್ಪ ಅಂದರೆ ಮೆಡಿಕಲ್ನಲ್ಲಿ ಕೂಡ ಅನ್ಫಿಟ್ ಮಾಡುವಂಥ ಚಾನ್ಸಸ್ ಇರ್ತೈತಿ. ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತಿಲ್ಲ ಅಷ್ಟು ನಿಮಗೆ ಇಂಪಾರ್ಟೆಂಟು. ಓಕೆ, 3rd ರೌಂಡ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಆಲ್ಮೋಸ್ಟ್ ಆಲ್ ಗ್ರೂಪ್ ಇದೆ ನೀವು ಟೀಮ್. ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿಲ್ಲ. ಆಲ್ಮೋಸ್ಟ್ ಆಲ್ ಫಸ್ಟ್ ರೌಂಡ್ ಮಾತ್ರ ಜಾಸ್ತಿ ಕೊಟ್ಟಿದೆ. ಇಲ್ಲಿ ಟೋಟಲಿ ಗ್ರೂಪ್ ಇದೆ. ಫೈನಲ್ ಮಟನು ಇದೇ ಥರ ಹೋದ್ರಪ್ಪ ಅಂತಂದರೆ ಏನು ಬಂದು ಆರಾಮ್ಸಾಗಿ ಒಂದು 50 ಜನಗಳನ್ನು ಹಿಡಿಯುವಂಥ ಚಾನ್ಸಸ್ ಇರ್ತದೆ. ಚೆನ್ನಾಗಿ ಓಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್. ಓಕೆ, ಇವತ್ತು ನಡೀತಿರ್ತಕ್ಕಂಥದ್ದು ಕೊಪ್ಪಳ ಡಿಸ್ಟಿಕ್ ರ್ಯಾಲಿ ನಡೀತಾ ಇದೆ. ಕೊಪ್ಪಳ ಡಿಸ್ಟಿಕ್ನಾಗ ಆಗಿರಲ್ಲ, ಇವತ್ತು ಕೊಪ್ಪಳ ಡಿಸ್ಟಿಕ್ದು ಟೋಟಲ್ ಎಷ್ಟು ಗ್ರೂಪ್ ಆಗಿದಾವೆ ಅಂತ ತಕ್ಷಣ ಆಲ್ರೆಡಿ ಒಳಗಡೆ ಎಂಟ್ರಿ ಆಗಿದ್ದಾರೆ. ಸೊ ನೋಡೋಣ ಎಷ್ಟು ಗ್ರೂಪ್ ಆಗ್ತಾರೋ. ಟೋಟಲಿ ಅಷ್ಟು ಗ್ರೂಪ್ ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ಅಪ್ಲೋಡನ್ನು ಮಾಡ್ತೀನಿ. ಮತ್ತು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಪ್ಪ ಅಂದರೆ ಪ್ರತಿಯೊಂದು ಅಪ್ಡೇಟ್ ಇದೊಂದೇ ರ್ಯಾಲಿ ಅಲ್ಲ, ಬೆಂಗಳೂರು ಯಾರಾಯಿತು, ಮಂಗಳೂರು ಯಾರಾಯಿತು, ಪ್ರತಿಯೊಂದು ಯಾವುದು ಕೂಡ ಪ್ರತಿಯೊಂದು ಲೈವ್ ವಿಡಿಯೋಗಳನ್ನು ಅಪ್ಲೋಡ್ ಕೂಡ ಮಾಡ್ತೀನಿ. ಯಾವುದೇ ಒಂದು ಸಂದೇಶವನ್ನು ಕೂಡ ನಾನು ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ನೋಡಿಕೊಂಡ್ರೆ ನಾವು ಕೊಟ್ಟಿರ್ತಕ್ಕಂಥ ಡೈಲಿ ಅಪ್ಡೇಟ್ ಆಯಿತು, ಯಾವುದೇ ಒಂದು ಜಾಬ್ ನೋಟಿಫಿಕೇಷನ್ ಆಯಿತು, ಯಾವುದೇ ಒಂದು ರ್ಯಾಲಿ ಆಯಿತು, ನೆಕ್ಸ್ಟ್ ಏರ್ಪೋರ್ಟ್ ರ್ಯಾಲಿ ಆಯಿತು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಮ್ಮ HJ ಪ್ಯಾರಾಮಿಲಿಟರಿ ಆ್ಯಂಡ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತಾನೆ ಇರ್ತದೆ. ಓಕೆ, ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ. 4th ರೌಂಡ್ನಲ್ಲಿ ಎಷ್ಟು ಜನಗಳನ್ನು ಪಿಕಪ್ ಮಾಡ್ಕೊಳ್ತಾರೆ, ಸೊ ಟೈಮಿಂಗ್ ಎಷ್ಟು ಹಿಡಿತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೇನು ಗ್ರೂಪನ್ನು ಓಡ್ತಾ ಇದ್ದಲ್ಲ, ಸೊ ಯಾರಾದರೂ ಹಿಂದೆ ಉಳಿತಾ ಇದ್ದೀರಪ್ಪ ಅಂದರೆ ಆಲ್ಮೋಸ್ಟ್ ಹಿಂದೆ ಹೋಗ್ಬೇಡ್ರಿ. ಅವರು ಆರ್ಮಿದವ್ರು ಏನು ಮಾಡ್ತಾರೆ ಅಂದರೆ
ಸೊ ಹಗ್ಗ ಹಾಕಿಸಿಂದ ಒಳಗಡೆ ಜಕ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಅವಾಗ ಹಗ್ಗ ಹಾಕ್ತಾರಪ್ಪ ಅಂತಂದ್ರೂ ಕೂಡ ನೀವು ಸೈಡ್ಗೆ ಹಾಕಿ ಓಡಬೇಕಾಗುತ್ತೆ. ಸುಮ್ಮನೆ ಯಾಕೆಂದರೆ ಲಾಸ್ಟ್ ರೌಂಡು ಕೂಡ ಪಿಕಪ್ ತೊಗೊಂಡು ಓಡುವಂಥ ಎನರ್ಜಿ ನಿಮ್ಮ ಹತ್ರ ಇರ್ತದೆ. ಯಾಕೆಂದರೆ ಜೋಶ್ ನೋಡಿಬಿಟ್ಟು ಓಡ್ಬೋದು. ಬಟ್ ಯಾವತ್ತೂ 4 ರೌಂಡ್ನಲ್ಲಿ ಕರ್ಕೊಳಕ್ಕೆ ಹೋಗ್ಬಿಟ್ಟು ಅವ್ರು ಹಗ್ಗ ಹಾಕಿರ ಅಂತ ಹೇಳ್ಕೊಂಡು ಅಡ್ವಾನ್ಸ್ ಆಗಿ ಹೋಗಿ ನಿಂದಿರ್ಬೇಕು, ಮಾಡೋಕ್ಕೆ ಹೋಗ್ಬೇಡಿ. ಓಕೆ, 5 ನಿಮಿಷ 15 ಸೆಕೆಂಡ್ ಆಯಿತು. 5 ನಿಮಿಷ 22 ಚೆನ್ನಾಗಿ ಓಡ್ತಾಯಿದ್ರು. ಆಲ್ಮೋಸ್ಟ್ ಇವರು ಓಡಿರ್ತಕ್ಕಂಥದ್ದು ನೋಡಿದರೆ 6 ನಿಮಿಷದಲ್ಲೇ ಕವರ್ ಮಾಡ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಗ್ರೂಪ್ 2 ಚೆನ್ನಾಗಿ ಓಡ್ತಾಯಿದ್ದಾರೆ. ಸ್ಟಾರ್ಟ್ ಆಯಿತು ಗ್ರೂಪ್ 1. ಗ್ರೂಪ್ 1 ಸ್ಟಾರ್ಟ್ ಆಯಿತು. ಗ್ರೂಪ್ 2 ಸ್ಟಾರ್ಟ್ ಆಯಿತು. ಗ್ರೂಪ್ 1 ನೋಡ್ಕೊಳ್ಳಿ, ಜಾಸ್ತಿ ದಿನಗಳನ್ನು ತೊಗೊಳ್ಳಿ. ಆಲ್ಮೋಸ್ಟ್ ಗ್ರೂಪ್ 2 ಜಾಸ್ತಿ ಆಯಿತು. ಚೆನ್ನಾಗಿ ಓಡಿದ್ರು. ಫ್ಲೋ